ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಕೊತ್ತಂಬರಿ ಸೊಪ್ಪು, ಕಾಯಿ, ಟೊಮೊಟೊ, ಚಕ್ಕೆ, ಲವಂಗ, ಕಾಳುಮೆಣಸು, ಒಂದು ಏಲಕ್ಕಿ ಅಷ್ಟನ್ನು ರುಬ್ಕೊಳ್ಳಿ. ಪಾತ್ರೆಗೆ ಎಣ್ಣೆ ಹಾಕಿ ಚಕ್ಕೆ, ಲವಂಗ, ಏಲಕ್ಕಿ ಹಾಕಿ ರುಬ್ಬಿರೋದು ಅರ್ಧ ಮಸಾಲೆ ಹಾಕಿ ಅರ್ಧ ಕೈಮಾಗ ಹಾಕಿಡಿ. ಹಚ್ಚ ಖಾರದ ಪುಡಿ, ಆಲೂಗೆಡ್ಡೆ, ನೀರು ಹಾಕಿ ಸ್ವಲ್ಪ ಕುದಿಯಕ್ಕೆ ಬಿಡಿ. ಈ ಕೈಮಾ ಜೊತೆ ಸ್ವಲ್ಪ ಚರ್ಬಿ ಕೊಡ್ತಾರಲ್ಲ ಅದು. ಕಾಯಿನ ಸ್ವಲ್ಪ ಎತ್ತಿಡಿ ಕೈಮಾ ಜೊತೆ ಹಾಕೋಕೆ. ಟೊಮೊಟೊ ಏನು ಬೇಡ, ಕೂರ್ಸಿ ಹಾಕಿ ನೀರು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಯೋಕ್ಕೆ ಬಿಡಿ. ಕೈಮಾ ಜೊತೆ ರುಬ್ಬಿದ್ವಲ್ಲ ಆ ಮಸಾಲೆ ಎಲ್ಲ ಹಾಕೊಳ್ಳೋಣ. ಹಚ್ಚ ಖಾರದ ಪುಡಿ, ಅರಿಶಿನ ಪುಡಿ, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಹುರುಗಳ್ಳೆ ಇರುತ್ತಲ್ಲ ಅದು ಪೌಡರ್ ಮಾಡ್ಕೊಂಡಿದ್ದು ಅದನ್ನು ಹಾಕಿ ಗಟ್ಟಿಯಾಗೋವರೆಗೂ ಮಿಕ್ಸ್ ಮಾಡಿಕೊಂಡು ಅದನ್ನು ಉಂಡೆ ಕಟ್ಟಿ ಸಾಂಬಾರು ಬೆಂದಿದೆ. ಇವಾಗ ಕುದಿತಾ ಇರುವಾಗಲೇ ಕೈಮಾ ಉಂಡೆಗಳನ್ನು ಹಾಕಿ ಒಂದು 10 ನಿಮಿಷ ಸಿಮ್ಮಲ್ಲಿ ಬಿಟ್ಬಿಟ್ರೆ ಅದರ ಪಾಡಲ್ಲಿ ಅದು ಬೇಯ್ತಾ ಇರುತ್ತೆ. ದೋಸೆ ತವಾಗೆ ಅದೇ ಕೈಮಾ ಉಂಡೆ ಇರುತ್ತಲ್ಲ ಅದನ್ನು ವಡೆ ತಡ ಮಾಡಿಕೊಂಡು ಅದನ್ನು ದೋಸೆಗಳಲ್ಲಿ ಫ್ರೈ ಮಾಡ್ಕೋಬೇಕು. ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಸತಿ ಟ್ರೈ ಮಾಡಿ ನೋಡಿ. ರೆಡಿ ಆಯಿತು ಕೈಮಾ ವಡೆ ಮತ್ತು ಕೈಮಾ ಸಾಂಬಾರು. ತುಂಬ ಚೆನ್ನಾಗಿರುತ್ತೆ, ಒಂದು ಸತಿ ಟ್ರೈ ಮಾಡಿ. ಹಿಂದಿಯವರು, ತಮಿಳು, ತೆಲುಗು ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ತೀರಾ. ನಾವು ಕನ್ನಡದವರು, ನಮಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಧನ್ಯವಾದ.